ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಟಡಿ ವಿತ್ ಸಿದ್ದು ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಇವತ್ತಿನ ಒಂದು ಕ್ಲಾಸ್ನಲ್ಲಿ ಸೆಕೆಂಡ್ PUC ಇಂಗ್ಲೀಷ್ನ ಫಸ್ಟ್ ಪೋಯಮ್ ಆದಂಥ ರೋಮಿಯೋ ಆ್ಯಂಡ್ ಜೂಲಿಯಟ್ ಈ ಒಂದು ಪೋಯಮ್ನ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಿಮಗೆ ಕನ್ನಡದಲ್ಲಿ ಸರಳವಾಗಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಹಾಗಾಗಿ ಈ ಒಂದು ವಿಡಿಯೋನ ಕೊನೆಯ ತನಕ ನೋಡಿ. ಈ ಒಂದು ಕನ್ನಡದಲ್ಲಿ ತಿಳಿಸುವಂಥ ಪ್ರಯತ್ನ ನಿಮಗೇನಾದರೂ ಇಷ್ಟ ಇದ್ದರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ದಯವಿಟ್ಟು ಎಲ್ಲರಿಗೆ ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ರೋಮಿಯೋ ಆ್ಯಂಡ್ ಜೂಲಿಯಟ್ನ ನೋಡ್ತಾ ಹೋಗೋಣ. ಈಗ ಸ್ನೇಹಿತರೆ, ಈ ಒಂದು ರೋಮಿಯೋ ಆ್ಯಂಡ್ ಜೂಲಿಯಟ್ನ ಯಾರು ಬರೀತಾರೆ ಅಂದರೆ ಬ್ರಿಟನ್ ಒಂದು ಕವಿಯಾದಂಥ ವಿಲಿಯಮ್ ಶೇಕ್ಸ್ಪಿಯರ್ ಅವರು ಬರೀತಾರೆ ರೋಮಿಯೋ ಆ್ಯಂಡ್ ಜೂಲಿಯಟ್ನ. ಈ ಒಂದು ಪೋಯಮ್ನಲ್ಲಿ ಅವ್ರು ಏನು ಹೇಳಿದ್ರು ಅಂತಂದರೆ, ಯಾವ ಒಂದು ವಿಷಯದ ಬಗ್ಗೆ ಹೇಳಿದಾರೆ ಅಂದರೆ, ರೋಮಿಯೋ ಆ್ಯಂಡ್ ಜೂಲಿಯಟ್ ಏನು ಮಾಡ್ತಾರೆ ಅಂದರೆ ಇಬ್ಬರು ಪರಸ್ಪರ ಲವ್ ಮಾಡ್ತಾಯಿರ್ತಾರೆ. ಇಬ್ಬರು ರೋಮಿಯೋ ಮತ್ತು ಜೂಲಿಯಟ್ಟು ಯಾವ ರೀತಿಯಾಗಿ ತಮ್ಮ ಲವ್ ಫೀಲಿಂಗ್ಸ್ನ ಅವರು ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ಈ ಒಂದು ಪದ್ಯದಲ್ಲಿ ಅವರು ಕ್ಲಿಯರಾಗಿ ಹೇಳಿದ್ದಾರೆ ಸ್ನೇಹಿತರೆ. ಬನ್ನಿಯಾಗಿದ್ದರೆ ಯಾವ ರೀತಿಯಾಗಿ ಹೇಳಿದ್ರಂತ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಸ್ನೇಹಿತರೆ, ಈ ಒಂದು ಪೋಯಮ್ಗೆ ಬರೋಕ್ಕಿಂತ ಮುಂಚೆ ಇಲ್ಲಿ ಈ ಒಂದು ಪೋಯಮ್ಗೆ ಒಂದು ಬ್ಯಾಕ್ಗ್ರೌಂಡ್ ಇದೆ, ಆ ಒಂದು ಹಿಂದಿನ ಕಥೆ ಇದೆ. ಆ ಒಂದು ಹಿಂದಿನ ಕಥೆನ ನೋಡ್ಕೊಂಡು ಬಂದ್ಬಿಡೋಣ. ಫಸ್ಟ್ ರೋಮಿಯೋ ಯಾವ ಒಂದು ಕುಟುಂಬಕ್ಕೆ ಸೇರಿದ್ರು ಮತ್ತು ಜೂಲಿಯಟ್ ಯಾವ ಒಂದು ಕುಟುಂಬಕ್ಕೆ ಸೇರಿದ್ಲು ಅನ್ನೋದನ್ನ ನೋಡ್ತಾ ಬರೋಣ. ಹಾಗೆ ಈ ಒಂದು ಕುಟುಂಬಗಳು ಯಾವ ರೀತಿ ಆಗಿದ್ವು ಅಂತ ನೋಡೋಣ. ನೋಡಿ, ಇಲ್ಲಿ ಬ್ಯಾಕ್ಗ್ರೌಂಡ್ ಇದೆ. The two noble families of Verona, the Capulets and Mantagus were sworn enemies. ಸ್ನೇಹಿತರೆ, ಇಲ್ಲಿ ವೆರನ ಎಂಬ ನಗರದಲ್ಲಿ ಎರಡು ಗೌರವಾನ್ವಿತ ಕುಟುಂಬಗಳು ಇರ್ತವೆ. ಆ ಒಂದು ಕುಟುಂಬದ ಹೆಸರುಗಳೇನೆಂದರೆ, ಫಸ್ಟ್ ಒಂದು ಕುಟುಂಬದ ಹೆಸರು ಬಂದ್ಬಿಟ್ಟು ಕ್ಯಾಪುಲೇಟ್ಸ್ ಎಂಬ ಕುಟುಂಬ ಇರುತ್ತೆ. ಫಸ್ಟ್ ಒಂದು ಕುಟುಂಬದ ಹೆಸರು ಕ್ಯಾಪುಲೇಟ್ಸ್. ಇನ್ನು ಸೆಕೆಂಡ್ ಒಂದು ಕುಟುಂಬ ಬಂದ್ಬಿಟ್ಟು ಮ್ಯಾಂಟಗಸ್ ಎಂಬ ಕುಟುಂಬ. ಈ ಎರಡೂ ಕುಟುಂಬಗಳು ವೆರನದ ಗೌರವಾನ್ವಿತ ಕುಟುಂಬಗಳು ಆಗಿರ್ತವೆ. ಬಟ್ ಇವುಗಳ ನಡುವೆ ಹೆಂಗಿರುತ್ತೆ ಅಂದರೆ, ಯಾವುದೇ ರೀತಿ ಪ್ರೀತಿ ಮತ್ತು ಸ್ನೇಹ ಇರೋದಿಲ್ಲ. ಪರಸ್ಪರ ಇವುಗಳ ನಡುವೆ ಬದ್ಧ ವೈರತ್ವ ಇರುತ್ತದೆ ಸ್ನೇಹಿತರೆ. ಯಾವುದೇ ರೀತಿ ಇವುಗಳ ನಡುವೆ ಪ್ರೀತಿ ಇರೋದಿಲ್ಲ, ಪ್ರೇಮ ಇರೋದಿಲ್ಲ, ಸ್ನೇಹ ಇರೋದಿಲ್ಲ. ಇವುಗಳ ನಡುವೆ ಓನ್ಲಿ ಏನಿರ್ತಂದರೆ ಓನ್ಲಿ ಬದ್ಧ ವೈರತ್ವ ಇರುತ್ತೆ ಮತ್ತು ಶತ್ರುತ್ವ ಇರುತ್ತದೆ. ಅದಾದ್ಮೇಲೆ ಏನಾಗುತ್ತೆ ನೋಡಿ. ರೋಮಿಯೋ ಆ್ಯಂಡ್ ಜೂಲಿಯಟ್ ಬಿಲಾಂಗ್ ಟು ರೈವಲ್ ಫ್ಯಾಮಿಲಿ. ಅದರ ಜೊತೆಗೆ ರೋಮಿಯೋ ಮತ್ತು ಜೂಲಿಯಟ್ ಏನು ಮಾಡ್ತಿರ್ತಂದರೆ, ಈ ಒಂದು ಬದ್ಧ ವೈರಿಗಳ ಕುಟುಂಬಗಳಲ್ಲೇ ಇಬ್ಬರು ಲವ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ನೋಡಿ ನೆಕ್ಸ್ಟ್, ಓಲ್ಡ್ ಲಾರ್ಡ್ ಕಾಪುಲೇಟ್ ಆಸ್ಟೆಡ್ ಎ ಗ್ರ್ಯಾಂಡ್ ಸಪರ್. Thus Romeo belonged to the family of Mantagus. He attended the supper in disguise to see Rosaline. ಒಂದು ದಿನ ಓಲ್ಡ್ ಲಾರ್ಡ್ ಕಾಪುಲೇಟ್ ಎಂಬ ಕುಟುಂಬದವ್ರು ಏನು ಮಾಡ್ತಾರೆ ಅಂದರೆ, ಒಂದು ಔತಣ ಕೂಟವನ್ನು ಏರ್ಪಾಡು ಮಾಡ್ತಾರೆ. ಈ ಒಂದು ಔತಣ ಕೂಟದಲ್ಲಿ ಫಸ್ಟ್ ರೋಮಿಯೋ ಏನು ಮಾಡ್ತಿರ್ತಾನೆ ಅಂದರೆ, ಒಂದು ರೋಸ್ಲೈನ್ ಎಂಬ ಹುಡುಗಿನ ಲವ್ ಮಾಡ್ತಿರ್ತಾನೆ. ಇಲ್ಲಿ ರೋಸ್ಲೈನ್ ಎಂಬ ಹುಡುಗಿನ ಲವ್ ಮಾಡ್ತಿರ್ತಾನೆ. ಜೂಲಿಯಟ್ನ ಇಷ್ಟಪಡೋ ಮುಂಚೆ ರೋಸ್ಲೈನ್ ಎಂಬ ಹುಡುಗಿನ ಲವ್ ಮಾಡ್ತಿರ್ತಾನೆ ಅವನು. ಆ ಒಂದು ಹುಡುಗಿನ ನೋಡೋ ಸಲುವಾಗಿ ಏನು ಮಾಡ್ತಾನೆ ಅಂದರೆ, ಹಿ ಅಟೆಂಡ್ ದ ಸಪರ್ ಇನ್ ಡಿಸ್ಗೈಸ್ ಟು ಸಿ ದ ರೋಸ್ಲೈನ್. ಅವನೇನು ಮಾಡ್ತಾನೆ, ಮಾರುವೇಷವನ್ನು ಧರಿಸಿಕೊಂಡು ಅವಳನ್ನು ನೋಡೋ ಸಲುವಾಗಿ ಆ ಒಂದು ಔತಣ ಕೂಟಕ್ಕೆ ಹೋಗ್ತಾನೆ ಸ್ನೇಹಿತರೆ. ಇಲ್ಲಿ ಕೊಟ್ಟಿದ್ದಾರೆ, ಈ ಅಟೆಂಡ್ ದ ಸಪರ್ ಇನ್ ಡಿಸ್ಗೈಸ್ ಅಂದರೆ ಮಾರುವೇಷ ಧರಿಸಿ ಅವಳನ್ನು ನೋಡುವ ಸಲುವಾಗಿ ರೋಸ್ಲೈನ್ನ ನೋಡುವ ಸಲುವಾಗಿ ಆ ಒಂದು ಔತಣ ಕೂಟಕ್ಕೆ ಹೋಗ್ತಾನೆ ಅವನು. ಹೋದ್ಮೇಲೆ ಏನಾಗುತ್ತಂತ ನೋಡೋಣ ಈಗ. ದೇರ್ ಈ ಸೀಸ್ ಜೂಲಿಯಟ್ ಆನ್ ದ ಡ್ಯಾನ್ಸ್ ಫ್ಲೋರ್ ಆ್ಯಂಡ್ ಈಸ್ ಫ್ಯಾಸಿನೇಟೆಡ್ ಬೈ ಹರ್ ಬ್ಯೂಟಿ. ರೋಮಿಯೋ ಏನು ಮಾಡೋಕೆ ಹೋಗಿರ್ತಾನೆ ಅಂದರೆ, ರೋಸ್ಲೈನ್ ಎಂಬ ಹುಡುಗಿನ ನೋಡೋಕೆ ಹೋಗಿರ್ತಾನೆ, ತನ್ನ ಹುಡುಗಿನ ನೋಡೋಕೆ ಹೋಗಿರ್ತಾನೆ ಆ ಒಂದು ಮಾರು ವೇಷವನ್ನು ಧರಿಸಿಕೊಂಡು. ಬಟ್ ಅಲ್ಲಿ ಹೋದ್ಮೇಲೆ ಅವನು ಏನು ನೋಡ್ತಾನೆ ಅಂದರೆ, ಆ ಒಂದು ಡ್ಯಾನ್ಸ್ ಫ್ಲೋರ್ನಲ್ಲಿ ಏನು ನೋಡ್ತಾನೆ, ಜೂಲಿಯಟ್ ಎಂಬ ಒಬ್ಬ ಸುಂದರ ಹುಡುಗಿನ ನೋಡ್ತಾನೆ ಸ್ನೇಹಿತರೆ. ಜೂಲಿಯಟ್ ಎಂಬ ಒಂದು ಸುಂದರ ಹುಡುಗಿನ ನೋಡ್ತಾನೆ. ಆ ಒಂದು ಸುಂದರ ಹುಡುಗಿನ ನೋಡಿ ಅವಳ ಒಂದು ಸೌಂದರ್ಯಕ್ಕೆ ಮನಸೋತು ಅವಳನ್ನೇ ಅವನು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಫಸ್ಟ್ ಅವನು ಯಾರನ್ನ ಇಷ್ಟಪಡ್ತಿರ್ತಾನೆ, ರೋಸ್ಲೈನ್ ಎಂಬ ಹುಡುಗಿನ ಇಷ್ಟಪಡ್ತಿರ್ತಾನೆ. ಬಟ್ ಅಲ್ಲಿ ಡ್ಯಾನ್ಸ್ ಫ್ಲೋರ್ ಅಥವಾ ಆ ಒಂದು ಔತಣ ಕೂಟಕ್ಕೆ ಹೋದ್ಮೇಲೆ ಅಲ್ಲಿ ಒಂದು ಸುಂದರ ಹುಡುಗಿಯಾದಂಥ ಜೂಲಿಯಟ್ ಎಂಬ ಸುಂದರ ಹುಡುಗಿನ ನೋಡಿದ್ಮೇಲೆ ಆ ಒಂದು ಜೂಲಿಯಟ್ ಎಂಬ ಸುಂದರ ಹುಡುಗಿನ ಇವನು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ.
ಇಲ್ಲಿ ನೋಡೋಕೆ ಹೋಗಿರೋದ ಬೇರೆ, ಅಲ್ಲಿ ನೋಡಿರುವಂಥ ಹುಡುಗಿನೇ ಬೇರೆ ಸ್ನೇಹಿತರೆ. ಅದಾದಮೇಲೆ ಏನಾಗುತ್ತೆ ನೋಡೋಣ. ಆಫ್ಟರ್ ದ ಡ್ಯಾನ್ಸ್ ಹಿ ಲರ್ನ್ಸ್ ದ್ಯಾಟ್ ಸಿ ಈಸ್ ದ ಡಾಟರ್ ಆಫ್ ಲಾರ್ಡ್ ಕ್ಯಾಪುಲೆಟ್. ಅದಾದಮೇಲೆ ಅವ್ನಿಗೆ ಗೊತ್ತಾಗುತ್ತೆ ಡ್ಯಾನ್ಸ್ ಮುಗಿದ ಮೇಲೆ ಇವಳು ಲಾರ್ಡ್ ಕ್ಯಾಪುಲೆಟ್ ಕುಟುಂಬದ ಹುಡುಗಿ ಅಂತ ಅವನಿಗೆ ಗೊತ್ತಾಗುತ್ತೆ. ನೆಕ್ಸ್ಟ್, ಸಿ ಫೀಲ್ಸ್ ಅಟ್ರಾಕ್ಟೆಡ್ ಟು ಮ್ಯಾನ್ ದ ಫ್ರಮ್ ಎನಿಮಿ ಫ್ಯಾಮಿಲಿ. ಅವಳಿಗೂ ಕೂಡ ಇವನಂದರೆ ಇಷ್ಟ ಆಗುತ್ತೆ, ಇವನ ಮ್ಯಾಗೂ ಕೂಡ ಅವಳಿಗೂ ಅಟ್ರಾಕ್ಟೆಡ್ ಆಗುತ್ತೆ. ಇಬ್ಬರು ಕೂಡ ಪರಸ್ಪರ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವರು. ಆಮೇಲೆ ದ ಫಾಲೋವಿಂಗ್ ವರ್ಸಸ್ ಎಕ್ಸ್ಪ್ರೆಸ್ ದೇರ್ ಇಂಪ್ಲಿಕೇಟ್ ಫೀಲಿಂಗ್ಸ್ ಫಾರ್ ಒನ್ ಅನದರ್. ಇದೇ ಒಂದು ಲವ್ ಫೀಲಿಂಗ್ಸ್ನ ಈ ಒಂದು ಪದ್ಯದಲ್ಲಿ ಇವರು ಯಾವ ರೀತಿಯಾಗಿ ರೋಮಿಯೋ ಮತ್ತು ಜೂಲಿಯೆಟ್ ಪರಸ್ಪರ ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ಈ ಒಂದು ಪೋಯಮ್ನಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಈಗ ರೋಮಿಯೋ ಜೂಲಿಯೆಟ್ನ ಯಾವ ರೀತಿಯಾಗಿ ವರ್ಣನೆ ಮಾಡ್ತಾನೆ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ ಸ್ನೇಹಿತರೆ, ಒಂದೊಂದು ಪಾಯಿಂಟಾಗಿ. ಬಟ್ ಅದಕ್ಕಿಂತ ಮುಂಚೆ ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ಬರುವ ಕೀ ಪಾಯಿಂಟ್ಸ್ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಇಲ್ಲಿರುವಂಥ ನಿಮಗೆ ಸೆಂಟೆನ್ಸು ಅಷ್ಟೊಂದು ಇಂಪಾರ್ಟೆಂಟ್ ಆಗೋದಲ್ಲ, ಇದು ಜಸ್ಟ್ ಬ್ಯಾಕ್ಗ್ರೌಂಡ್ ಆಗುತ್ತೆ. ಜಸ್ಟ್ ಬ್ಯಾಕ್ಗ್ರೌಂಡನ್ನ ನೀವು ನೆನಪಿಟ್ಕೊಂಡು ಬರೆದ್ರೆ ಸಾಕು. ಬಟ್ ಇಲ್ಲಿರುವಂಥ ಕೀ ಪಾಯಿಂಟ್ಸನ್ನು ನೀವು ಎಕ್ಸಾಮ್ನಲ್ಲಿ ನೀವು 4 ಅಂಕಕ್ಕೆ ಕ್ವಶನ್ ಕೇಳಿದ್ರೆ ಇದನ್ನು ನೀವು ಕೀ ಪಾಯಿಂಟ್ಸ್ನ ಹಾಕಿ ಬರೀಲೇಬೇಕಾಗತ್ತೆ. ಹಾಗಾಗಿ ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ಹೇಳುವಂಥ ನಾನು ಕೀ ಪಾಯಿಂಟ್ಸ್ನ ನೀವು ನೋಟ್ ಮಾಡ್ಕೊತ ಹೋಗಿ ಸ್ನೇಹಿತರೆ. ಫಸ್ಟ್ ನೋಡಿ, ರೋಮಿ ಯಾವ ರೀತಿಯಾಗಿ ಜೂಲಿಯೆಟ್ ಬಗ್ಗೆ ವರ್ಣನೆ ಮಾಡ್ತಾನೆ ಅಂತ ನೋಡೋಣ. ಅವನು ಹೇಳ್ತಾನೆ, ಓ ಸಿ ಡಾತ್ ಟೀಚರ್ಸ್ ದ ಟಾರ್ಚರ್ಸ್ ಟು ಬರ್ನ್ ಬ್ರೈಟ್. ಏನು ಹೇಳ್ತಾನೆ ಅಂದರೆ ಅವಳ ಒಂದು ಬ್ಯೂಟಿ ಅಥವಾ ಸೌಂದರ್ಯವನ್ನು ವರ್ಣಿಸಿ ಹೇಳ್ತದಾನೆ ಅವನು. ಅವಳು ಏನು ಮಾಡ್ತಾಯಿದ್ದಾಳೆ, ಯಾವ ರೀತಿಯಾಗಿದ್ದಾಳೆ ಅಂದರೆ ಅವಳು ಈಗ ಟಾರ್ಚನ್ನು ಕತ್ತಲೆಯಲ್ಲಿ ಆನ್ ಮಾಡಿದಾಗ ಯಾವ ರೀತಿಯಾಗಿ ಅದು ಬೆಳಕು ಚೆಲ್ಲುತ್ತೆ ಅದೇ ರೀತಿ ಅವಳು ಬೆಳಕನ್ನು ಹೊಂದಿದ್ದಾಳೆ ಮತ್ತು ಆ ಒಂದು ಬೆಳಕಿಗೆ ಇನ್ನಷ್ಟು ಪ್ರಕಾಶವನ್ನು ನೀಡುವಂಥ ಸೌಂದರ್ಯವನ್ನು ಹೊಂದಿದ್ದಾಳೆ ಅಂತ ಅವನು ಆ ಒಂದು ಬೆಳಕಿಗೆ ಅವಳ ಒಂದು ಸೌಂದರ್ಯವನ್ನು ಇವನು ಹೋಲಿಸ್ತಾ ಇದ್ದಾನೆ ಇಲ್ಲಿ. ಇನ್ ಸೆಕೆಂಡ್ ಅವನು, ಇಟ್ ಸೀಮ್ಸ್ ಸಿ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್ ಆ್ಯಸ್ ಎ ರಿಚ್ ಜೆವೆಲ್ ಇನ್ ಎಥಿಯೋಪಿಯರ್. ಇದು ಸ್ನೇಹಿತರೆ ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಕೀ ಪಾಯಿಂಟ್ಸ್ ಬರ್ತೇವೆ ಅಂತ ಹೇಳಿದ್ನಿ. ಫಸ್ಟ್ ಒಂದು ಕೀ ಪಾಯಿಂಟ್ ಬಂದುಬಿಟ್ಟು ಸಿ ಟೀಚರ್ಸ್ ದ ಟಾರ್ಚರ್ಸ್ ಟು ಬರ್ನ್ ಬ್ರೈಟ್. ಇದು ಒಂದು ಕೀ ಪಾಯಿಂಟ್ ಸ್ನೇಹಿತರೆ. ಒಂದು ವೇಳೆ ರೋಮಿಯೋ ಜೂಲಿಯೆಟ್ನ ಯಾವ ರೀತಿಯಾಗಿ ವರ್ಣನೆ ಮಾಡ್ತಾನೆ ಅಂತ ಕ್ವಶನ್ನ ಕೇಳಿದ್ರೆ 4 ಅಂಕಕ್ಕೆ ಇದು ನೀವು ಕೀ ಪಾಯಿಂಟ್ನ ಹಾಕಲೇಬೇಕಾಗತ್ತೆ. ಫಸ್ಟ್ ಒಂದು ಕೀ ಪಾಯಿಂಟ್ ಇದು ನೆನ್ಬಿಟ್ಕೊಂಡು ತೊಗೊಳ್ಳಿ. ನಾನು ಯಾವ ಒಂದು ಕೀ ಪಾಯಿಂಟ್ನ ಹೇಳ್ತೀನಿ ಆ ಒಂದು ಕೀ ಪಾಯಿಂಟ್ನ ನೀವು ನೆನ್ಬಿಟ್ಕೊಂಡು ಹೋಗಲೇಬೇಕಾಗತ್ತೆ. ಇನ್ನು ಸೆಕೆಂಡ್ ಒಂದು ಕೀ ಪಾಯಿಂಟ್ ಯಾವುದಂದರೆ, ಇಟ್ ಸೀಮ್ಸ್ ಸಿ ಹ್ಯಾಂಗ್ಸ್ ಅಪಾನ್ ಚೀಕ್ ಆಫ್ ನೈಟ್ ಆ್ಯಸ್ ಅ ರಿಚ್ ಜೆವೆಲ್ ಇನ್ ಎಥಿಯೋಪಿಯರ್. ಅಂದರೆ ಅವಳು ಯಾವ ರೀತಿಯಾಗಿ ಕಾಣ್ತಾಳಂತೆ ಮತ್ತೆ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ. ಅವಳು ಯಾವ ರೀತಿಯಾಗಿ ಕಾಣ್ತಾ ಇದ್ದಾಳೆ ಅಂದರೆ, ಈಗ ಆಫ್ರಿಕನ್ ಲೇಡಿ ಸಾಮಾನ್ಯವಾಗಿ ಯಾವ ಬಣ್ಣದವರಾಗಿರ್ತಾರೆ ಅಂದರೆ ಕಪ್ಪು ಬಣ್ಣದ ಜನಾಂಗದವರಾಗಿರ್ತಾರೆ. ಆ ಒಂದು ಕಪ್ಪು ಬಣ್ಣದ ಆಫ್ರಿಕನ್ ಲೇಡಿ ಅವರು ತಮ್ಮ ಕಿವಿಯಲ್ಲಿ ಯಾವುದೇ ಒಂದು ಆಭರಣವನ್ನು ಇಟ್ಕೊಂಡಾಗ ಯಾವ ರೀತಿಯಾಗಿ ಆ ಕಿವಿಯಲ್ಲಿ ಆ ಒಂದು ಆಭರಣವೇ ಯಾವ ರೀತಿಯಾಗಿ ಹೊಳೆಯುತ್ತಿರುತ್ತೆ ಅದೇ ರೀತಿ ಈ ಒಂದು ಜೂಲಿಯೆಟ್ ಎಂಬ ಸುಂದರ ಹುಡುಗಿ ಹೊಳಿತಾ ಇರ್ತಾಳೆ ಅಂತ ಅಲ್ಲಿ ಆ ಒಂದು ರಿಚ್ ಜೆವೆಲ್ಗೆ ಇವನು ಜೂಲಿಯೆಟ್ನ ಹೋಲಿಸ್ತಾ ಇದ್ದಾನೆ. ಇದು ಸೆಕೆಂಡ್ ಪಾಯಿಂಟ್ ಸ್ನೇಹಿತರೆ. ಸೆಕೆಂಡ್ ಕೀ ಪಾಯಿಂಟ್ಸ್, ಸಿ ಆಸ್ ಎ ರಿಚ್ ಜೆವೆಲ್ ಇನ್ ಎಥಿಯೋಪಿಯರ್ ಇಷ್ಟೇ. ಇನ್ ಥರ್ಡ್ ಒನ್, ಬ್ಯೂಟಿ ಟು ರಿಚ್ ಫಾರ್ ಯೂಸ್ ಫಾರ್ ಅರ್ತ್ ಟು ಡುಯರ್. ಅವಳ ಒಂದು ಬ್ಯೂಟಿ ಹೇಗಿದೆ ಅಂದರೆ ಅವಳ ಒಂದು ಬ್ಯೂಟಿ ಮುಟ್ಟೋದಕ್ಕೆ ತುಂಬ ಅತ್ಯುಮ್ಮಲಾಗಿದೆ ಅಥವಾ ತುಂಬ ರಿಚ್ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಸೋಸ್ ದ ಸ್ನೋವಿ ಡೌ ಟ್ರೂಪಿಂಗ್ ವಿತ್ ಕ್ರೌಸ್ ಆ್ಯಸ್ ಅ ಎಂಡರ್ ಲೇಡಿ ಓವರ್ ಅರ್ ಪೆಲೋಸ್ ಶೋಸ್. ಇದು ಫೋರ್ತ್ ಒಂದು ಪಾಯಿಂಟ್ ಆಗುತ್ತೆ ಸ್ನೇಹಿತರೆ, ಕೀ ಪಾಯಿಂಟು. ಸೀಸ್ ಅ ಸ್ನೋವಿ ಡೌ ಟ್ರೂಪಿಂಗ್ ವಿತ್ ಕ್ರೌಸ್ ಅಂದರೆ ಕಾಗೆಗಳು. ಅವಳು ಯಾವ ರೀತಿಯಾಗಿ ಕಾಣ್ತಾ ಇದ್ದಾಳೆ ಅಂದರೆ, ಹೀಗೆ ಕಾಗೆಗಳ ಒಂದು ಗುಂಪಿನಲ್ಲಿ ಯಾವ ರೀತಿಗೆ ಹಿಮದ ಒಂದು ಪಾರಿವಾಳ ಕುಂತ್ರೆ ಯಾವ ರೀತಿಗೆ ಸುಂದರವಾಗಿ ಕಾಣುತ್ತೆ ಅದೇ ರೀತಿ ಅಲ್ಲಿರುವಂಥ ಜನಗಳ ಮಧ್ಯೆ ಅವಳು ಕೂಡ ಹಿಮದ ಒಂದು ಪಾರಿವಾಳದಂತೆ ಇದ್ದಾಳೆ ಅಂತ ಅವಳ ಒಂದು ಸೌಂದರ್ಯವನ್ನು ಅವನು ಯಾವುದಕ್ಕೆ ಹೋಲಿಸ್ತಾ ಇದ್ದಾನೆ ಅಂದರೆ ಸ್ನೋವಿ ಡವ್ಗೆ ಅವನು ಹೋಲಿಸ್ತಾ ಇದ್ದಾನೆ ಸ್ನೇಹಿತರೆ. ಇದು ಫೋರ್ತ್ ಒಂದು ಕೀ ಪಾಯಿಂಟ್ ಆಗುತ್ತೆ. ಇನ್ನು ನೋಡೋಣ, ದ ಮೆಜರ್ ಡನ್ ಐ ವಿಲ್ ಟೀಚ್ ಅವರ್ ಪ್ಲೇಸ್ ಆಫ್ ಸ್ಟ್ಯಾಂಡ್ ಆ್ಯಂಡ್ ಟಚಿಂಗ್ ಅರ್ಸ್ ಲೈಕ್ ಅರ್ಸ್ ಆ್ಯಂಡ್ ಮೇಕ್ ಬ್ಲೆಸ್ಡ್ ಮೈ ರೋಡ್ ಹ್ಯಾಂಡ್ಸ್. ಇದು ಫಿಫ್ತ್ ಒನ್ ಕೀ ಪಾಯಿಂಟ್ ಸ್ನೇಹಿತರೆ.
ಏನು ಹೇಳ್ತಾನಂದ್ರೆ ಅವನು ಡ್ಯಾನ್ಸ್ ಮುಗಿದ ಕೂಡಲೇ ಏನು ಮಾಡ್ತೀನಿ ನಾನು ಅವಳಿರುವಂಥ ಸ್ಥಳಕ್ಕೆ ಹೋಗಿ ಅವಳ ಒಂದು ಕೈಗಳನ್ನು ಶೇಕ್ ಹ್ಯಾಂಡ್ ಮಾಡೋ ಮೂಲಕ ನನ್ನ ಒಂದು ರೋ ಡ್ಯಾನ್ಸ್ನ ಏನು ಮಾಡ್ಕೊಂತಂದರೆ ನನ್ನ ಒಂದು ರೋ ಡ್ಯಾನ್ಸ್ನ ನಾನು ಮಿದು ಮಾಡ್ಕೊತೀನಿ ಅಥವಾ ಮೃದುವಾಗಿ ಮಾಡ್ಕೊತೀನಿ. ನನ್ನ ಒಂದು ರೋ ಡ್ಯಾನ್ಸ್ ನಾನು ತುಂಬ ಚೆನ್ನಾಗಿ ಮಾಡ್ಕೊತೀನಿ ಅಂತ ಇಲ್ಲಿ ಹೋಲಿಸ್ತಾ ಇದ್ದಾನೆ. ಯಾಕೆ ಈ ರೀತಿಯಾಗಿ ಹೇಳ್ತಾನೆ ಅಂದರೆ ಅವಳ ಒಂದು ಕೈಗಳನ್ನು ನಾನು ಮುಟ್ಟಿದರೆ ನನ್ನ ಒಂದು ರೋ ಡ್ಯಾನ್ಸ್ ಏನಾಗುತ್ತೆ, ಬ್ಲೆಸ್ ಡ್ಯಾನ್ಸ್ ಆಗುತ್ತೆ ಅಥವಾ ನನ್ನ ಒಂದು ಕೈಗಳೇನಾಗುತ್ತೆ ಮೃದುವಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಇನ್ನು ನೆಕ್ಸ್ಟ್ ನೋಡೋಣ. ಡಿಡ್ ಮೈ ಹಾರ್ಟ್ ಲವ್ ಟಿಲ್ ನೌ, ಇನ್ನೂ ನನ್ನ ಹೃದಯ ಲವ್ ಮಾಡ್ತಾ ಇದೆಯಾ ಅಂತ ಅವನು ತನ್ನಷ್ಟಕ್ಕೆ ತಾನೇ ಕೇಳ್ಕೊಳ್ತಾ ಇದ್ದಾನೆ ಇಲ್ಲಿ. ಫಾರ್ ಸ್ವೀಟ್ ಇಟ್ ಸೈಡ್ ಫಾರ್ ಐ ನೆವರ್ ಸಾ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್. ಏನು ಹೇಳ್ತಾನೆ ಲಾಸ್ಟಿಗೆ, ಇದು 5th ಒನ್ ಕೀ ಪಾಯಿಂಟ್ ಸ್ನೇಹಿತರೆ. ಏನು ಹೇಳ್ತಾನೆ, ನಾನು ಇದುವರೆಗೂ ಜೂಲಿಯೆಟ್ ಅಂತ ಒಂದು ಸುಂದರ ಯುವತಿಯನ್ನು ಇನ್ನೂವರೆಗೂ ನೋಡೇ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಇದುವರೆಗೂ ಸುಂದರಿಯ ಜೂಲಿಯೆಟ್ ಎಂಬ ಸೌಂದರ್ಯವತೆಯನ್ನು ಇದುವರೆಗೂ ನಾನು ನೋಡೇ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಕೊನೆಯಲ್ಲಿ. ಈ ರೀತಿಯಾಗಿ ರೋಮಿಯೋ ಜೂಲಿಯೆಟ್ನ ವರ್ಣನೆ ಮಾಡುತ್ತಾನೆ ಸ್ನೇಹಿತರೆ. ಈ ರೀತಿಯಾಗಿ ವರ್ಣನೆ ಮಾಡ್ತಾನೆ. ಈಗ ಜೂಲಿಯೆಟ್ಟು ರೋಮಿಯೋನ ಯಾವ ರೀತಿಯಾಗಿ ವರ್ಣನೆ ಮಾಡ್ತಾಳೆ ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ, ಈ ಒಂದು ರೋಮಿಯೋ ಜೂಲಿಯೆಟ್ನ ಯಾವ ರೀತಿಗೆ ವರ್ಣನೆ ಮಾಡ್ತಾನೆ ಅಂತ ಕ್ವಶನ್ ಕೇಳಿದ್ರೆ ಇಲ್ಲಿ ಒಂದು 5 ರಿಂದ 6 ಕೀ ಪಾಯಿಂಟ್ಸ್ ಬರ್ತವೆ. ಇದನ್ನು ನೀವು ಕೀ ಪಾಯಿಂಟ್ಸ್ನ ತೊಗೊಂಡು ನೀವು ಎಕ್ಸ್ಪ್ಲನೇಷನ್ನ ಮಾಡ್ತಾ ಹೋಗ್ಬೋದು. ಒಂದು ವೇಳೆ ನೀವು ಕೀ ಪಾಯಿಂಟ್ಸ್ ಇಲ್ಲಾರ್ದ ಏನಾದರೂ ಬರೆದ್ರೆ ಮಾರ್ಕ್ಸು ಸಿಗೋದಿಲ್ಲ. ಯಾಕಂದರೆ ಕೀ ಪಾಯಿಂಟ್ಸ್ ಇರಲೇಬೇಕು. ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಒಂದು ಕೊಡ್ತಾರೆ, ಆ ಒಂದು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನಲ್ಲಿ ಈ ಕೀ ಪಾಯಿಂಟ್ಸ್ ಇರಲೇಬೇಕಾಗತ್ತೆ ಸ್ನೇಹಿತರೆ. ಆ ಒಂದು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಚೆಕ್ ಮಾಡಿ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಆ ಒಂದು ಕೀ ಪಾಯಿಂಟ್ಸ್ ಇದ್ದರೆ ಮಾತ್ರ ನಿಮ್ಗೆ ಮಾರ್ಕ್ಸ್ ಕೊಡ್ತಾರೆ, ಇಲ್ಲ ಅಂದರೆ ಮಾರ್ಕ್ಸ್ ಕೊಡೋದಿಲ್ಲ. ಹಾಗಾಗಿ ಹೇಳ್ತಿದ್ದೀನಿ, ಮೊದಲೇ ಹೇಳ್ತಿದ್ದೀನಿ, ನೀವು ಕೀ ಪಾಯಿಂಟ್ಸ್ನ ನೆನ್ಪಿಟ್ಕೊಂಡು ಹೋಗಿ ಯಾವತ್ತೂ. ಇಲ್ಲಿ ಜೂಲಿಯೆಟ್ಟು ರೋಮಿಯೋನ ಯಾವ ರೀತಿಗೆ ವರ್ಣನೆ ಮಾಡ್ತಾಳೆ ಅನ್ನೋದನ್ನ ನೋಡ್ತಾ ಹೋಗೋಣ. ಈಗ ಇಲ್ಲಿವರೆಗೂ ರೋಮಿಯೋ ಜೂಲಿಯೆಟ್ನ ವರ್ಣನೆ ಮಾಡೋದನ್ನ ನೋಡಿದ್ವಿ. ಈಗ ಜೂಲಿಯೆಟ್ ರೋಮಿಯೋನ ವರ್ಣನೆ ಯಾವ ರೀತಿಗೆ ಮಾಡ್ತಾಳೆ ಅಂತ ನೋಡ್ತಾ ಹೋಗೋಣ. ರೋಮಿಯೋನ ಯಾವ ರೀತಿ ವರ್ಣನೆ ಮಾಡ್ತಾಳೆ ಅಂದರೆ, ಕಮ್ ನೈಟ್ ಕಮ್ ರೋಮಿಯೋ ಕಮ್ ತೋಡೆ ಇನ್ ನೈಟ್. ಅವಳು ಏನು ಮಾಡ್ತಾಯಿದ್ದಾಳೆ ಅಂದರೆ ರಾತ್ರಿಗೆ ಅಥವಾ ನೈಟಿಗೆ ಬೇಡ್ಕೊಳ್ತಾ ಇದ್ದಾಳೆ. ಓ ರಾತ್ರಿ ಬಾ ಬಾ ಅಂತ ಅವಳು ರಾತ್ರಿಗೆ ಬೇಡ್ಕೊಳ್ತಾ ಇದ್ದಾಳೆ. ಯಾಕೆ ಬಾ ಅಂತ ಹೇಳ್ತಾ ಇದ್ದಾಳೆ ಅಂದರೆ, ಓ ರಾತ್ರಿ ಬಾ, ಕಮ್ ರೋಮಿಯೋ, ಆ ರಾತ್ರಿ ನನ್ನ ಒಂದು ರೋಮಿಯೋನ ನೀನು ತೆಗೆದುಕೊಂಡು ಬಾ ಅಂತ ಇಲ್ಲಿ ರಾತ್ರಿಗೆ ಬೇಡಿಕೊಳ್ತಾ ಇದ್ದಾಳೆ. ಯಾಕಂದರೆ ರಾತ್ರಿಯಲ್ಲಿ ಮಿನುಗುವಂಥ ಒಂದು ಬೆಳಕಾಗಿ ನನ್ನ ಒಂದು ರೋಮಿಯೋನ ನೀನು ನನ್ನ ಕರ್ಕೊಂಡು ಬಾ ಅಂತ ಇಲ್ಲಿ ರೋಮಿಯೋ ಕತ್ತಲೆಗೆ ಬೇಡ್ಕೊಳ್ತಾ ಇದ್ದಾಳೆ. ಫಾರ್ ತೋ ವೈಲ್ಡ್ ಲೈ ಅಪಾನ್ ದ ವಿಂಗ್ಸ್ ಆಫ್ ನೈಟ್ ವೈಟರ್ ದೆನ್ ನ್ಯೂ ಸ್ನೋ ಆನ್ ದ ರ್ಯಾವನ್ಸ್ ಮ್ಯಾಕ್. ಯಾಕೆ ಈ ರೀತಿಯಾಗಿ ಹೇಳ್ತಾಳೆ ಅಂದರೆ, ಈಗ ಹಿಮದಲ್ಲಿರುವ ಒಂದು ಕಾಗೆಗೆ ಆ ಒಂದು ಕಾಗೆ ಮೇಲೆ ಹಿಮ ಬಿದ್ದರೆ ಯಾವ ರೀತಿಯಾಗಿ ಆ ಒಂದು ಕಾಗೆ ಒಳಿತಾ ಇರುತ್ತೆ, ಅದೇ ರೀತಿ ನೀನು ರೋಮಿಯೋ ಕೂಡ ಒಳಿತಾ ಬರ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾಳೆ ಸ್ನೇಹಿತರೆ. ಕಮ್ ಜೆಂಟಲ್ ನೈಟ್ ಕಮ್ ಲವ್ವಿಂಗ್ ಬ್ಲ್ಯಾಕ್ ಬ್ರೌಡ್ ನೈಟ್. ಬಾ ರಾತ್ರಿ ಅಂತ ಇಲ್ಲಿ ಕರಿತಿದ್ದಾಳೆ. ರಾತ್ರಿಗೆ ರಿಕ್ವೆಸ್ಟ್ ಮಾಡಿ ಕರಿತಿದ್ದಾಳೆ, ನನ್ನ ರೋಮಿಯೋನ ನೀನು ತಂದುಕೊಡು, ನನ್ನ ಒಂದು ರೋಮಿಯೋನ ತಂದುಕೊಡು, ಕತ್ತಲೆಯೇ ಬೆಳಕಾಗಿ ನನ್ನ ರೋಮಿಯೋನು ನೀನು ಕರೆದುಕೊಂಡು ಬಾ ಅಂತ ಇಲ್ಲಿ ರಾತ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾಳೆ. ಇಲ್ಲಿ ಗಿವ್ ಮೈ ರೋಮಿಯೋ ಆ್ಯಂಡ್ ವೆನ್ ಐ ಶಾಲ್ ಡೈ ಟೇಕ್ ಹಿಮ್ ಆ್ಯಂಡ್ ಕಟ್ ಹಿಮ್ ಔಟ್ ಇನ್ ಲಿಟಲ್ ಸ್ಟಾರ್ಸ್. ಹಾಗೆ ಹೇಳ್ತಾಳೆ, ನನ್ನ ಒಂದು ರೋಮಿಯೋನ ತಂದುಕೊಡು, ನೀನು ನನ್ನ ಒಂದು ರೋಮಿಯೋನ ತಂದುಕೊಡು. ಆ್ಯಂಡ್ ವೆನ್ ಐ ಶಾಲ್ ಡೈ ಟೇಕ್ ಹಿಮ್ ಆ್ಯಂಡ್ ಕಟ್ ಹಿಮ್ ಔಟ್ ಇನ್ ಲಿಟಲ್ ಸ್ಟಾರ್ಸ್. ಯಾವಾಗ ನಾನು ಸತ್ತು ಹೋಗ್ತೀನಿ ಆವಾಗ ರೋಮಿಯೋನ ನೀನೇನು ಮಾಡು, ರೋಮಿಯೋನ ಒಂದು ಚಿಕ್ಕ ಸ್ಟಾರ್ಸ್ಗಳು ಅಂದರೆ ಸಣ್ಣ ಸ್ಟಾರ್ಸ್ನನ್ನಾಗಿ ಮೋಡದಲ್ಲಿ ಅಥವಾ ಆಕಾಶದಲ್ಲಿ ಸ್ಟಾರ್ಸ್ನನ್ನಾಗಿ ಮಾಡು. ಆವಾಗ ಆಕಾಶ ಏನಾಗುತ್ತೆ ಅಂದರೆ ಆಕಾಶ ಪ್ರಕಾಶಮಾನಾಗಿ ಹೊಳೆಯುತ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾಳೆ. ಇನ್ನೊಮ್ಮೆ ಹೇಳ್ತೀನಿ ಈಗ, ಗಿವ್ ಮೈ ರೋಮಿಯೋ ಆ್ಯಂಡ್ ವೆನ್ ಐ ಶಾಲ್ ಡೈ ಟೇಕ್ ಹಿಮ್ ಆ್ಯಂಡ್ ಕಟ್ ಹಿಮ್ ಔಟ್ ಇನ್ ಲಿಟಲ್ ಸ್ಟಾರ್. ನಾನು ಯಾವಾಗ ಸಾಯ್ತೀನಿ ಆವಾಗ
ನಾನು ಯಾವಾಗ ಸತ್ತು ಹೋಗ್ತೀನಿ ಆವಾಗ ಅವನನ್ನು ಲಿಟಲ್ ಸ್ಟಾರ್ಸ್ ಅಂದರೆ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಒಂದು ಸ್ಟಾರ್ಸ್ಗಳನ್ನು ಮಾಡಿ ಆ ಒಂದು ಆಕಾಶದಲ್ಲಿ ಅವನನ್ನು ಹೋಗಿ ಕುಂದಿರಿಸು. ಆಗ ಅವನು ಏನು ಮಾಡ್ತಾನೆ ಅಂದರೆ ಆ ಒಂದು ಆಕಾಶವನ್ನು ಸುಂದರವಾಗಿ ಇಡ್ತಾನೆ ಮತ್ತು ಆ ಒಂದು ಆಕಾಶವನ್ನು ಪ್ರಕಾಶಮಾನವಾಗಿ ಹೊಳೆಯಲು ಸ್ಟಾರ್ಟ್ ಮಾಡ್ತಾನೆ ಅಂತ ಇಲ್ಲಿ ಜೂಲಿಯಟ್ಟು ರೋಮಿಯನ್ನು ವರ್ಣನೆ ಮಾಡ್ತಾ ಇದ್ದಾಳೆ. ಇದಾದಮೇಲೆ ಆ್ಯಂಡ್ ಈ ವಿಲ್ ಮೇಕ್ ದ ಫೇಸ್ ಆಫ್ ಹೆವನ್ ಸೋ ಫೈನ್. ಅವನೇನು ಮಾಡ್ತಾನೆ, ಆ ಒಂದು ಸ್ಟಾರ್ನಾಗಿ ಅವನನ್ನು ಕುಂದಿರಿಸಿದಾಗ ಅಥವಾ ಅಲ್ಲಿ ಇರಿಸಿದಾಗ ನಕ್ಷತ್ರಗಳನ್ನಾಗಿ ಆಕಾಶದಲ್ಲಿ ಇರಿಸಿದಾಗ ಅವನು ಏನು ಮಾಡ್ತಾನೆ ಅಂದರೆ ಪ್ರಕಾಶಮಾನವಾಗಿ ಆಕಾಶವನ್ನು ಬೆಳಗ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾಳೆ. ದಟ್ ಆಲ್ ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ನೈಟ್ ಆ್ಯಂಡ್ ಫೇ ನೋ ವರ್ಷಿಪ್ ಟು ಗ್ಯಾರಿಸ್ ಸನ್. ಅದಾದಮೇಲೆ ಎಲ್ಲ ಜಗತ್ತು ಲವ್ನಲ್ಲಿ ಕೂಡಿರುತ್ತೆ, ಲವ್ನಲ್ಲಿ ತುಂಬಿಕೊಳ್ಳುತ್ತೆ. ಈ ರೀತಿ ಮಾಡಿದಾಗ ಎಲ್ಲ ಜಗತ್ತು ಇಡೀ ಸಮಾಜ ಲವ್ನಲ್ಲಿ ತುಂಬಿಕೊಳ್ಳುತ್ತೆ, ಪ್ರೀತಿಯಲ್ಲಿ ಮುಳುಗುತ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾಳೆ. ಈ ಒಂದು ಕತ್ತಲೆ ಜೊತೆ ಆ ಒಂದು ಲವ್ನಲ್ಲಿ ಈ ಒಂದು ಸಮಾಜ ಮುಳುಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾಳೆ. ಆ್ಯಂಡ್ ಪೇ ನೋ ವರ್ಷಿಪ್ ಟು ಗ್ಯಾರೇಜ್ ಆ್ಯಂಡ್ ಪೇ ನೋ ವರ್ಷಿಪ್ ಟು ದ ಗ್ಯಾರೇಜ್ ಸನ್. ಅಂದರೆ ಅವಾಗ ಏನು ಮಾಡ್ತಾನೆ ಅಂದರೆ ಯಾರೂ ಕೂಡ ಪ್ರಕಾರವಾಗಿ ಹೊಳಿತಿರುವಂಥ ಒಂದು ಸನ್ನನ್ನು ಅಂದರೆ ಸೂರ್ಯನನ್ನು ಇಷ್ಟಪಡೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾಳೆ. ಸ್ನೇಹಿತರೆ, ಈ ಒಂದು ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ಒಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ಕೀ ಪಾಯಿಂಟ್ಸ್ ಇದೆ ಸ್ನೇಹಿತರೆ. ಜೂಲಿಯಟ್ಟು ಯಾವ ರೀತಿಯಾಗಿ ವರ್ಣನೆ ಮಾಡ್ತಾಳೆ ಅನ್ನೋದು ಕೂಡ ಇದರಲ್ಲಿ ಕೂಡ ಕೀ ಪಾಯಿಂಟ್ಸ್ ಇದೆ, ಅದನ್ನೂ ಕೂಡ ಹೇಳ್ತೀನಿ. ಈಗ ಬನ್ನಿ ನೋಡೋಣ ಯಾವ ಒಂದು ಕೀ ಪಾಯಿಂಟ್ಸ್ ಅಂದರೆ, ಅವಳು ಏನು ಮಾಡ್ತಾಯಿದ್ದಾಳೆ ಇಲ್ಲಿ, ನೈಟ್ ಅಂದರೆ ಕತ್ತಲೆಗೆ ಬೇಡ್ಕೊಳ್ತಾ ಇದ್ದಾಳೆ. ಓ ಕತ್ತಲೆ, ನನ್ನ ಒಂದು ರೂಮಿನ ನೀನು ತಂದು ಕೊಡು ಅಂತ ಇಲ್ಲಿ ಕತ್ತಲೆಗೆ ಬೇಡ್ಕೊಳ್ತಾ ಇದ್ದಾಳೆ. ಈ ಒಂದು ಪಾಯಿಂಟ್ಸು ಇಂಪಾರ್ಟೆಂಟ್, ಫಸ್ಟ್ ಆನ್ ಪಾಯಿಂಟ್ ಸ್ನೇಹಿತರೆ. ಆ್ಯಂಡ್ ಅವನು ಯಾವ ರೀತಿಯಾಗಿ ಕಾಣ್ತಾ ಇದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾಳೆ. ಹಿ ಈಸ್ ಎ ನ್ಯೂ ಸ್ನೋ ಆನ್ ದ ರ್ಯಾವನ್ಸ್ ಬ್ಯಾಕ್. ಅಂದರೆ ಕಾಗೆಗಳೊಂದು ಗುಂಪಿನಲ್ಲಿ ಯಾವ ರೀತಿಯಾಗಿ ಪಾರಿವಾಳ ಇರುತ್ತೆ ಅದೇ ರೀತಿ ಅವನು ಕೂಡ ನ್ಯೂ ಸ್ನೋ ಅಂದರೆ ಮಂಜಿನಂತೆ ಅವನು ಇದ್ದಾನೆ ಅಂತ. ಈಗ ಕಾಗೆ ಮೇಲೆ ಯಾವ ರೀತಿಯಾಗಿ ಮಂಜು ಬಿದ್ದರೆ ಆ ಒಂದು ಕಾಗೆ ಹೊಳೆಯುತ್ತೆ ನೋಡಿ, ಅದೇ ರೀತಿ ಅವನು ಕೂಡ ಹೊಳಿತಾ ಇದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಸೆಕೆಂಡ್ ಪಾಯಿಂಟು, ಓ ಕಮ್ ಜೆಂಟಲ್ ನೈಟ್ ಕಮ್ ಲವಿಂಗ್ ಬ್ಲ್ಯಾಕ್ ಬ್ರೌಡ್ ನೈಟ್ ಗಿವ್ ಮೈ ರೋಮಿಯೋ ಆ್ಯಂಡ್ ವೆನ್ ಐ ಶಾಲ್ ಡೈ ಟೇಕ್ ಹಿಮ್ ಟು ಕಟ್ ಹಿಮ್ ಇನ್ ಅ ಲಿಟಲ್ ಸ್ಟಾರ್ಸ್. ಇದು ಒಂದು ಫೋರ್ತ್ ಒನ್ ಪಾಯಿಂಟ್ಸ್ ಸ್ನೇಹಿತರೆ, ಫೋರ್ತ್ ಒನ್ ಕೀ ಪಾಯಿಂಟ್ ಇದು. ಯಾವಾಗ ನಾನು ಸಾಯ್ತೀನಿ ಆವಾಗ ಅವನನ್ನು ಸಣ್ಣ ಚಿಕ್ಕ ಚಿಕ್ಕ ಒಂದು ನಕ್ಷತ್ರಗಳನ್ನು ಮಾಡಿ ಆಕಾಶದಲ್ಲಿ ಕುಂದಿರಿಸು. ಆಗ ಅವನೇನು ಮಾಡ್ತಾನಂದರೆ ಆ ಒಂದು ಆಕಾಶವನ್ನು ಪ್ರಕಾಶಮಾನವಾಗಿ ಬೆಳಗ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾಳೆ. ಇದು ಒಂದು ಬಂದುಬಿಟ್ಟು ಫೋರ್ತ್ ಒನ್ ಕೀ ಪಾಯಿಂಟ್ ಇದು. ಇನ್ನು ಫಿಫ್ತ್ ಒನ್ ನೋಡೋಣ. ಆ್ಯಂಡ್ ಹಿ ವಿಲ್ ಮೇಕ್ ದ ಫೇಸ್ ಆಫ್ ಹೆವನ್ ಸೋ ಫೈನ್. ಅದನ್ನೇ ಹೇಳ್ತಾ ಇದರಲ್ಲಿ ಆ ಒಂದು ಆಕಾಶದಲ್ಲಿ ಸಣ್ಣ ನಕ್ಷತ್ರಗಳನ್ನು ಮಾಡಿ ಅವನನ್ನು ಕುಂದಿರಿಸಿದಾಗ ಏನು ಮಾಡ್ತಾನೆ ಅವನು, ಆ ಒಂದು ಆಕಾಶವನ್ನು ಪ್ರಕಾಶವನ್ನಾಗಿ ಇಡ್ತಾನೆ ಮತ್ತು ಪ್ರಕಾಶವನ್ನಾಗಿ ಹೊಳೆಯುವಂತೆ ಮಾಡ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾಳೆ. ಇದು ಫಿಫ್ತ್ ಒನ್ ಕೀ ಪಾಯಿಂಟ್ ಸ್ನೇಹಿತರೆ. ದಟ್ ಆಲ್ ದ ವರ್ಲ್ಡ್ ವಿಲ್ ಬಿ ಇನ್ ದ ವಿತ್ ನೈಟ್. ಆಗ ಏನು ಮಾಡುತ್ತೆ, ಎಲ್ಲ ಒಂದು ವರ್ಲ್ಡು ಅಥವಾ ಎಲ್ಲ ಒಂದು ಸಮಾಜ ಏನು ಮಾಡುತ್ತೆ, ಲವ್ನಲ್ಲಿ ಅಥವಾ ಪ್ರೀತಿಯಲ್ಲಿ ಆ ಒಂದು ಕತ್ತಲೆ ಜೊತೆಗೆ ಮುಳುಗುತ್ತೆ ಮತ್ತು ಆ ಒಂದು ಕತ್ತಲೆಯನ್ನು ಎಲ್ಲರೂ ಇಷ್ಟಪಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾಳೆ. ಆ್ಯಂಡ್ ಫೇನ್ ವರ್ಷಿಪ್ ಟು ದ ಗ್ಯಾರಿಸನ್. ಆವಾಗ ಪ್ರಕಾಶಮಾನವಾಗಿ ಹೊಳೆಯುವಂಥ ಒಂದು ಸೂರ್ಯನಿಗೆ ಯಾರೂ ಕೂಡ ಇದಾಗೋದಿಲ್ಲ ಅಥವಾ ಯಾರೂ ಕೂಡ ಇಷ್ಟಪಡೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾಳೆ. ಈ ರೀತಿಯಾಗಿ ಜೂಲಿಯಟ್ಟು ರೋಮಿಯೋನ ವರ್ಣನೆ ಮಾಡ್ತಾಳೆ ಸ್ನೇಹಿತರೆ. ಇವೆರಡೂ ಕೂಡ ನಾನು ಈಗ ಹೇಳಿದ್ದೀನಿ. ರೋಮಿಯೋ ಯಾವ ರೀತಿಯಾಗಿ ಜೂಲಿಯಟ್ನ ವರ್ಣನೆ ಮಾಡ್ತಾನೆ ಮತ್ತು ಜೂಲಿಯಟ್ ರೋಮಿಯೋನ ಯಾವ ರೀತಿಯಾಗಿ ವರ್ಣನೆ ಮಾಡ್ತಾಳೆ ಅನ್ನೋ ಎರಡೂ ಕೂಡ ಹೇಳಿದ್ದೀನಿ ಸ್ನೇಹಿತರೆ. ಒಂದು ವೇಳೆ 4 ಅಂಕ ಕೇಳಿದರೆ ಒಂದು ಕೇಳ್ತಾರೆ ರೋಮಿಯೋ ಜೂಲಿಯಟ್ನ ಯಾವ ರೀತಿಯಾಗಿ ವರ್ಣನೆ ಮಾಡ್ತಾನೆ ಅನ್ನೋ ಕೇಳ್ತಾರೆ. ಒಂದು ವೇಳೆ 6 ಮಾರ್ಕ್ಸಿಗೆ ಕೇಳಿದರೆ ರೋಮಿಯೋ ಮತ್ತು ಜೂಲಿಯಟ್ಟು ಪರಸ್ಪರ ಇಬ್ಬರು ಬೋತಾರ್ ಯಾವ ರೀತಿಯಾಗಿ ವರ್ಣನೆ ಮಾಡ್ತಾರೆ ಅನ್ನೋದನ್ನ ಕೇಳ್ತಾರೆ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.